ಬೆಂಗಳೂರಿನ ಕೋಣನಕುಂಟೆಯ ಪಾಪು ಬಗ್ಗೆ ಒಂದು ಸ್ಟೋರಿ ಇತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್. ಯಾರು ಈ ಪಾಪು ಅಂತ ಹೇಳಿದ್ರೆ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ. ಇವರನ್ನ ಜನ ಸರ್ ಅಂತ ಕರಿಬಾರ್ದಂತೆ, ಗೌರವಯುತವಾಗಿ ಪಾಪು ಅಂತ ಕರಿಬೇಕಂತೆ. ಖುದ್ದು ಅವರೇ ಹೇಳ್ಕೊಂಡಿರೋದು. ಲೇಡಿ ರೌಡಿ ಶೀಟರ್ ಒಬ್ಬರ ಜೊತೆ ಚಿನ್ನು ಬಂಗಾರಿ ಮುದ್ದು ಮರಿ ಅಂತೆಲ್ಲ ಮಾತನಾಡಿದ್ದ ಪಾಪಣ್ಣನಿಗೆ ಈಗ ಶಾಕ್ ಎದುರಾಗ್ತಾ ಇದೆ. ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ ಕೊಡಲಾಗಿರೋದು. ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶಿಸಿದ್ದಾರೆ. ತನಿಖೆ ನಡೆಸಿ ವರದಿ ಸಲ್ಲಿಸಬೇಕಂತ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು, ಮಹಿಳಾ ರೌಡಿ ಶೀಟರ್ಗೆ ಬಹಳ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು, ಕಿರುಕುಳ ಕೊಟ್ಟಿದ್ರು ಅನ್ನುವ ಆರೋಪ. ದೂರುದಾರೆ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ವೈರಲ್ ಆಗಿತ್ತು. ಅದನ್ನು ಕೇಳಿಸ್ಕೊಂಡು ಯಾವ ಕಾಲೇಜ್ ಟೀನೇಜರ್ಸ್ಗಿಂತ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಮಾತನಾಡಿದ್ದು ಅಬ್ಬಬ್ಬಬ್ಬಾ, ಗ್ರೇಟ್ ಟ್ಯಾಲೆಂಟ್. ವಾಟ್ಸ್ಆ್ಯಪ್ ಮೆಸೇಜು ಆಡಿಯೋ ಸಮೇತ ಯಶಸ್ವಿನಿ ಗೌಡ ದೂರು ಕೊಟ್ಟಿದ್ರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ. ಹಾಗಾಗಿ ಇಲಾಖಾ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಈ ಇನ್ಸ್ಪೆಕ್ಟ್ರು ಲೇಡಿ ರೌಡಿ ಶೀಟರ್ ಜೊತೆಗೇನೆ ಹಿಂಗೆ ವರ್ತಿಸ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ ಅಂದರೆ ಸಾಮಾನ್ಯ ಜನ, ಸಾಮಾನ್ಯ ಮಹಿಳೆಯರು ಏನಾದ್ರು ಕಂಪ್ಲೇಂಟ್ ತಗೊಂಡು ಹೋದರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಈ ಮನುಷ್ಯ ಮೂರ್ಖತ್ತೆ, ವಯಸ್ಸಾಗಿದೆ, ಮಾತನಾಡಿರೋದು ನೋಡಿ. ಒಳ್ಳೆ ಕಾಲೇಜ್ ಟೀನೇಜರ್ ಥರ ಚಿನ್ನು ಮುದ್ದು ಬಂಗಾರಿ ಅಂತೆಲ್ಲ ಕರಿಬೇಕಂತ ಇವ್ರನ್ನ. ಅವ್ರ ಮೆಸೇಜ್ಗಳನ್ನು ನೋಡಬೇಕು, ಚಾಟ್ಗಳು ಅಶ್ಲೀಲವಾಗೆಲ್ಲ ಮೆಸೇಜ್ ಮಾಡಿಕೊಂಡು ಅಂಥ ಪದಗಳು ಬಳಕೆ ಮಾಡಿಕೊಂಡು ಏನು ಸಮವಸ್ತ್ರ ಹಾಕ್ಕೊಂಡು ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ತೆಗೆಯೋದಕ್ಕೆ ಕೂತಿದ್ದಾರೆ ಇವ್ರುಗಳು. ಇಲಾಖಾ ತನಿಖೆಗೆ ಆದೇಶ ಆಗಿದೆ. ಈತನ ಕರ್ಮಕಾಂಡಗಳು, ಈತನ ಕಲರ್ಫುಲ್ ಟ್ಯಾಲೆಂಟು ಎಷ್ಟೆಲ್ಲ ಹೊರಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಕಾತುರದ ಕಣ್ಣುಗಳಿಂದಾನೇ ಕಾಯಬೇಕು. ಯಾಕಂದರೆ ಸಮವಸ್ತ್ರ ಹಾಕ್ಕೊಂಡು ಮರ್ಯಾದೆ ತೆಗಿತಾರಲ್ಲ ಇಲಾಖೆದ್ದು ಇವ್ರುಗಳು, ಇವ್ರ ಮೇಲೆಲ್ಲ ಆರೋಪಗಳು ಕೇಳಿಬಂದಂಥ ಸಂದರ್ಭ ಅದು ಸಾಬೀತಾಗುತ್ತಾ? ಆಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ? ಇಲಾಖೆಯನ್ನು ಕ್ಲೀನಾಗಿಡೋದಕ್ಕೆ ಯಾವೆಲ್ಲ ಸ್ಟೆಪ್ಸ್ ತೆಗೆದುಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆನೇ ಪ್ರಶ್ನೆ ಈಗ. ಇತ್ತೀಚೆಗಷ್ಟೇ ನೋಡಿದ್ವಿ, ಸಮವಸ್ತ್ರ ಹಾಕ್ಕೊಂಡು ಕಚೇರಿಯಲ್ಲೇ ಮಾಡಬಾರ್ದು ಆಟಗಳನ್ನು ಆಡಿದ್ದು ವಿಡಿಯೋ ಒಬ್ಬರದು ವೈರಲ್ ಆಗಿತ್ತು. ಇದೀಗ ಮತ್ತೊಬ್ಬ ಇನ್ಸ್ಪೆಕ್ಟರ್ನ ಕರ್ಮಕಾಂಡ ಬಯಲಿಗೆ ಬಂದಿರೋದು. ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಇಲಾಖಾ ತನಿಖೆಗೆ ಕಮಿಷನರ್ ಆದೇಶವನ್ನು ಕೊಟ್ಟಿರುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರು ಮಾತನಾಡಿದ್ದಾರೆ ತಮ್ಮ ಜೊತೆಯಲ್ಲಿ ಎಂಬಂತಹ ಒಂದಷ್ಟು ಆಡಿಯೋ, ವಾಟ್ಸಪ್ ಚಾಟ್ನ ಸ್ಕ್ರೀನ್ಶಾಟ್ ಎಲ್ಲವನ್ನೂ ಕೂಡ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ಇವ್ರನ್ನ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಿರುಕುಳ ಕೊಡ್ತಿದ್ದಾರೆ, ಅನೈತಿಕ ಸಂಬಂಧಕ್ಕೆ ಒತ್ತಾಯಿಸ್ತಿದ್ದಾರೆ ಅಂತ ಹೇಳಿ ಲೇಡಿ ರೌಡಿ ಶೀಟರ್ ಆರೋಪ ಮಾಡಿದ್ದು.